ಬಂದ್ಬಿಟ್ಟು ಡೇಟ್ ಸೆಪ್ಟೆಂಬರ್ 3rd. ಸೊ ಸೆಪ್ಟೆಂಬರ್ 3rd ಇಸ್ ಅ ಸ್ಪೆಷಲ್ ಡೇ ಫಾರ್ ಅಸ್. ಸೊ ಇವತ್ತು ಬಂದ್ಬಿಟ್ಟು ನಮ್ದು ಆನಿವರ್ಸರಿ ಇದೆ. ಸೊ ನಮ್ದು 4th year ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಸೊ ಇದೇ ಖುಷಿಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ದು ಹೊರಗಡೆ ಹೋಗೋ ಪ್ಲಾನ್. ಇಟ್ಸ್ ಆಲ್ ಆಫ್ ಎ ಸಡನ್ ಪ್ಲಾನ್. ಮಧ್ಯಾಹ್ನ 2 ಗಂಟೆಗೆ ಡಿಸೈಡ್ ಮಾಡಿದ್ವಿ. ಸೊ 3 ಗಂಟೆಲಿ ನಾವು ಅಲ್ಲೇ ಮನೆಯಿಂದ ಹೊರಟಿದ್ವಿ. ಕೆಲವೊಂದ್ಸಲ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ರು ವರ್ಕ್ ಆಗಲ್ಲ, ಬಟ್ ಸಡನ್ ಪ್ಲಾನ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಮ್ದೊಂದು ಎಕ್ಸಾಂಪಲ್. ಸೊ ಇದು ಆಲ್ಮೋಸ್ಟ್ 4 hour ಜರ್ನಿ. ಸೊ ನಾವು ಹೊರಟು ಆಲ್ಮೋಸ್ಟ್ 1 hour ಆಗಿದೆ. ಸೊ ಇನ್ನು 3 hours ಜರ್ನಿ ಇದೆ. ನಮ್ಮ ಆನಿವರ್ಸರಿನ ಸೊ ನಾವು ಇವತ್ತು ಹೊರಗಡೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಮತ್ತು ನಾವು ಇವತ್ತು ಅಲ್ಲಿ ಕೂಡ ಸ್ಟೇ ಆಗ್ತಾ ಇದ್ದೀವಿ. ಆಮೇಲೆ ನಾಳೆ ವಾಪಸ್ ಬರೋ ಪ್ಲ್ಯಾನ್ ಇದೆ. ಬಟ್ ಯಾವ ಪ್ಲೇಸು ಅಂತ ನಾನು ಇನ್ನು ನಿಮ್ಗೆ ಇವಾಗಲೇ ಹೇಳಲ್ಲ. ಸೊ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಡೇ ಆ್ಯಂಡ್ ಎ ಬ್ಯೂಟಿಫುಲ್ ವ್ಯೂ. ಸನ್ನಿ ಡೇ ಇದೆ. ಸೊ ಹಂಗಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಜರ್ನಿ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಕೆಲವೊಂದ್ಸಲ ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅನ್ನೋ ರೀತಿ ಈ ದಾರಿ ಕೂಡ ಮಸ್ತ್ ಇದೆ. ಇನ್ನ 3 hours ಜರ್ನಿ ಇದೆ. ಸೊ ಪ್ರಾಬಬಲಿ ಮೋಸ್ಟ್ಲಿ ನಾವು 7 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅನ್ಸುತ್ತೆ. ನಾವು ಮುಂದೆ ಏನಾದರೂ ಬ್ರೇಕ್ ತಗೊಂಡ್ರೆ ಅಲ್ಲಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಡೈರೆಕ್ಟ್ ನಾವು ಹೋಗಿರೋ ಪ್ಲೇಸಲ್ಲೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಬ್ರಿಡ್ಜ್ ಬಂದುಬಿಟ್ಟು ಡೆಲವೇರ್ ಮೆಮೋರಿಯಲ್ ಬ್ರಿಡ್ಜ್ ಅಂತ ಹೇಳಿ. ಸೊ ಇದು ನಾವು ನ್ಯೂ ಜರ್ಸಿ ಸ್ಟೇಟ್ನ ಕ್ರಾಸ್ ಮಾಡಿ ಇನ್ನೊಂದು ಸ್ಟೇಟ್ನ ಎಂಟರ್ ಆಗಿದ್ದೀವಿ. ಆ ಸ್ಟೇಟ್ ಬಂದುಬಿಟ್ಟು ಡೆಲವೇರ್ ಅನ್ನೋ ಸ್ಟೇಟ್. ಸೊ ಆ ಸ್ಟೇಟಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ನಮಗೆ ಈ ಬ್ರಿಡ್ಜ್ ಇದೆ. ಇದು ಬಂದುಬಿಟ್ಟು ಡೆಲವೇರ್ ಮೆಮೋರಿಯಲ್ ಬ್ರಿಡ್ಜ್ ಅಂತಲೇ ಕರೀತಾರೆ. ತುಂಬಾ ಚೆನ್ನಾಗಿದೆ ಬ್ರಿಡ್ಜ್. ಸೊ ಹಾಗಾಗಿ ನಾನು ಈ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಇಲ್ಲಿ ನಿಮಗೆ 2 ಬ್ರಿಡ್ಜ್ ಕಾಣಿಸ್ತಾ ಇದೆ. ಒಂದು ಪ್ಯಾರಲಲ್ ರೋಡಲ್ಲಿ ಕೂಡ ಇದೆ. ಹಾಗಾಗಿ ಇದನ್ನು ಟ್ವಿನ್ ಬ್ರಿಡ್ಜ್ ಅಂತಲೇ ಕರೀತಾರೆ. ಆ್ಯಂಡ್ ಈ ಬ್ರಿಡ್ಜ್ನ ಕಟ್ಟಿರೋದು ಬಂದುಬಿಟ್ಟು ಡೆಲವೇರ್ ರಿವರ್ ಅನ್ನೋದು ಕೆಳಗಡೆ ನದಿ ಹರಿಯುತ್ತೆ. ಸೊ ಆ ರಿವರ್ಗೆ ಕ್ರಾಸಿಂಗ್ ಆಗಿ ಈ ಬ್ರಿಡ್ಜ್ನ ಕಟ್ಟಿರೋದು. ತುಂಬಾ ದೊಡ್ಡದಾಗಿದೆ ಈ ಬ್ರಿಡ್ಜ್. ಆ್ಯಂಡ್ ಈ ಬ್ರಿಡ್ಜ್ ಫೇಮಸ್ ಕೂಡ ಹೌದು ಈ ಡೆಲವೇರ್ ಸ್ಟೇಟ್ನಲ್ಲಿ. ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ನಾನು ಹೇಳಿದಂಥ ಪ್ಲೇಸ್ನ ಬಂದು ರೀಚ್ ಆಗಿದ್ದೀವಿ. ಈಗ ಆಲ್ಮೋಸ್ಟ್ ಸಂಜೆ 7:30ಗೆ ಬಂದು ರೀಚ್ ಆದ್ವಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಹಾಗೆ ನಾನು ನಿಮಗೆ ಇದು ಯಾವ ಪ್ಲೇಸ್ ಅಂತ ಹೇಳಲಿಲ್ಲ. ಈ ಪ್ಲೇಸ್ ಬಂದುಬಿಟ್ಟು ಓಷಿಯನ್ ಸಿಟಿ ಅಂತ ಹೇಳ್ಬಿಟ್ಟು ಮೆರಿಲ್ಯಾಂಡ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಜಾಸ್ತಿ ನಾವು ರೂಮ್ಗೆ ಹೋಗ್ಬಿಟ್ಟು ಚೆಕ್ ಇನ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾವಿಲ್ಲಿ ಬೋರ್ಡ್ ವಾಕಿಗೆ ಬಂದಿದ್ದೀವಿ. ಪಕ್ಕದಲ್ಲೇ ಬೀಚ್ ಇದೆ. ಸೊ ಬೀಚ್ ಪಕ್ಕ ಬೋರ್ಡ್ ವಾಕ್ ಇದೆ. ಈ ನೈಟ್ ಇಲ್ಲಿ ವಾಕ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಾನು ತೋರಿಸ್ತೀನಿ ಅದು. ದಿಸ್ ಈಸ್ ದ ಬೋರ್ಡ್ ವಾಕ್. ಅಮೇರಿಕಾದಲ್ಲಿ ಬೋರ್ಡ್ ವಾಕ್ಸ್ ಅನ್ನೋದು ಕಾಮನ್ನು. ನೀವು ಯಾವುದೇ ಬೀಚ್ ಹತ್ರ ಹೋದ್ರೂ ಬೈ ಡಿಫಾಲ್ಟ್ ಬೋರ್ಡ್ ವಾಕ್ ಇದ್ದೇ ಇರುತ್ತೆ. ಆ್ಯಂಡ್ ಬೋರ್ಡ್ ವಾಕ್ ಅಂತ ಅಂದರೆ ಏನೂ ಇಲ್ಲ, ಜಸ್ಟ್ ಬೀಚ್ ಪಕ್ಕದಲ್ಲಿ ಹುಡನ್ ವೇನ ಮಾಡಿರ್ತಾರೆ. ಹುಡನಿಂದ ವಾಕ್ ವೇನ ಮಾಡಿರ್ತಾರೆ. ನಿಮ್ಗೆ ಇವಾಗ ಕಾಣಿಸ್ತಾ ಇದೆಯಲ್ಲ ಅದೇ ರೀತಿ. ಅದನ್ನೇ ಬಂದುಬಿಟ್ಟು ತುಂಬ ದೂರ ಮಾಡಿರ್ತಾರೆ. 1 ಎಂಡಿಂದ ಇನ್ನೊಂದು ಎಂಡ್ವರೆಗೂ ಮಾಡಿರ್ತಾರೆ. ಸುಮಾರು ಕಿಲೋಮೀಟರ್ಸ್ ಇರುತ್ತೆ. ಆ್ಯಂಡ್ ಥ್ರೂ ಔಟ್ ದಿಸ್ ವಾಕ್ ವೇ ನೀವು ವಾಕ್ ಮಾಡಿದ್ರೆ 1 ಎಂಡಿಂದ ಇನ್ನೊಂದು ಎಂಡ್ವರೆಗೂ ನಿಮಗೆ ತುಂಬಾ ಶಾಪ್ಸ್ ಇರುತ್ತೆ. ಆ್ಯಂಡ್ ಫುಡ್ ಶಾಪ್ ಆಗಿರ್ಬೋದು, ಅಥವಾ ಟಾಯ್ ಶಾಪ್, ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕ್. ಲೈವ್ಲಿ ಅನಿಸುತ್ತೆ ಈ ಪ್ಲೇಸ್. ನಿಮಗೆ ಯಾವುದೇ ಒಂದು ಪಾಯಿಂಟಲ್ಲೂ ಬೋರ್ ಆಗ್ತಾ ಇದೆ ಆ ಥರ ಏನು ಅನಿಸಲ್ಲ. ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ವಾಕ್ ಮಾಡ್ತಾ ಇದ್ದರೆ. ನಾವಂತೂ ಆಲ್ಮೋಸ್ಟ್ 7:30ಗೆ ಬಂದಿದ್ದು. ಅಪ್ ಟು ನೈಟ್ 12 ನಾವು ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು.
ಬಂದ್ಬಿಟ್ಟಿದ್ದೀವಿ. 9:30 ಆಲ್ಮೋಸ್ಟ್ 10 ಆಗ್ತಾ ಬರ್ತಾ ಇದೆ. ಸೊ ಊಟ ಮಾಡಬೇಕು. ಸೊ ಇದು ಬಂದುಬಿಟ್ಟು ಇಂಡಿಯನ್ ರೆಸ್ಟೋರೆಂಟ್ ಎಲ್ಲೂ ಇಲ್ಲ. ಆ್ಯಕ್ಚುಲಿ ನನಗೆ ನಾನು ಎಲ್ಲಿ ಹೋದರೂ ಇಂಡಿಯನ್ ರೆಸ್ಟೋರೆಂಟ್ನೇ ಪ್ರಿಫರ್ ಮಾಡೋದು, ಬಟ್ ಇಲ್ಲಿ ಯಾವುದು ಇಂಡಿಯನ್ ರೆಸ್ಟೋರೆಂಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಅಮೇರಿಕನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇನ್ನು ಫುಡ್ ಆರ್ಡ್ರ್ ಮಾಡಿಲ್ಲ. 200 is the price. ಆ್ಯಂಡ್ ನಾವಿವಾಗ ಊಟ ಮುಗಿಸ್ಕೊಂಡು ವಾಪಸ್ ಹೋಟೆಲ್ಗೆ ಹೋಗ್ತಾ ಸೊ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಇದು ಜಸ್ಟ್ ನೈಟ್ ವ್ಯೂ. ನಾನು ಮತ್ತೆ ನಿಮಗೆ ಬೆಳಗ್ಗೆ ಕೂಡ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಅಟ್ ದ ಎಂಡ್ ಆಫ್ ದ ಡೇ ಸೊ ನಾವು ನಮ್ಮ ಆ್ಯನಿವರ್ಸರಿನ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡೋ ಮೂಲಕ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಆನ್ ದ ವೇ ನಾವು ಇವಾಗ ಬೀಚ್ಗೆ ಹೋಗೋದಕ್ಕಿಂತ ಮುಂಚೆ ತಿನ್ಲಿಕ್ಕೆ ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ಯಾಕೋ ಬೆಲ್ ಹತ್ರ ಬಂದಿದ್ದೀವಿ. ಸೊ ಅಲ್ಲಿ ಆನ್ಲೈನ್ ಆರ್ಡರಿಂಗ್ ಆಗಿದೆ. ಸೊ ಜಸ್ಟ್ ಪಿಕಪ್ ಮಾಡಬೇಕು. ಇದು ಡ್ರೈವ್ ಥ್ರೂ ಪಿಕಪ್. ಸೊ ತೋರಿಸ್ತೀನಿ ಇಲ್ಲಿ ಇವಾಗ ಡ್ರೈವ್ ಥ್ರೂ ಹೇಗೆ ಫುಡ್ನ ನಾವು ಪಿಕಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ. ಔಟ್ ಪಿಕಪ್ ಆದ ತಕ್ಷಣ ನಮ್ದಿರುತ್ತೆ. ಇದು ಡ್ರೈವ್ ಥ್ರೂ ಪಿಕಪ್ ಅಂತ ಹೇಳ್ಬಿಟ್ಟು. Thank you. Time 12:30 ಆಗಿದೆ. ಸೊ ಇವಾಗ ಮತ್ತೆ ನಾವು ಬೀಚ್ಗೆ 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ ಬೀಚ್ ಹತ್ರ ಹೋಗ್ಬಿಟ್ಟು ರೀಚ್ ಆಗಿದ್ದೀವಿ ಇವಾಗ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಬೆಳಗ್ಗೆ ಬಂದರೆ ಬೋರ್ಡ್ ವಾಕ್ ಫುಲ್ ಆಫ್ ಸೈಕಲ್ಸ್ ಇರುತ್ತೆ. ಇಲ್ಲಿ ಅಮೇರಿಕನ್ಸ್ಗೆ ತುಂಬಾ ಕ್ರೇಜ್ ಇದೆ. ನೈಟ್ ಟೈಮ್ ಅಂದರೆ ಜಸ್ಟ್ ವಾಕಿಂಗ್ ಟೈಮ್ ಬಂದರೆ ತುಂಬಾ ವೆರೈಟಿ ಆಫ್ ಸೈಕಲ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಸೈಕಲ್ಸ್ ರೆಂಟಿಗೆ ಕೂಡ ಅವೈಲಬಲ್ ಇರುತ್ತೆ. ಸೊ ಇಲ್ಲಿ ಬರೋ ಮೋಸ್ಟ್ ಆಫ್ ದ ಪೀಪಲ್ ಬಂದುಬಿಟ್ಟು ಸೈಕಲ್ಸ್ನ ರೆಂಟಿಗೆ ತೊಗೊಳ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಈ ಥರ ಸೈಕಲ್ಸ್ ಬರುತ್ತೆ. ಸೊ ಇಲ್ಲಿ ಮುಂದೆ ಮಕ್ಕಳನ್ನ ಕೂರಿಸ್ಕೊಂಡು ಕೂಡ ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಬೋರ್ಡ್ ವಾಕ್. ಈ ಕಡೆ ಸೈಡ್ ನಿಮಗೆ ಕಾಣಿಸ್ತಾ ಇರೋದೆಲ್ಲ ಬಂದುಬಿಟ್ಟು ಹೋಟೆಲ್ಸ್. ಅದು ಆ್ಯಕ್ಚುಲಿ ಸೀ ಫೇಸ್ ಹೋಟೆಲ್ಸ್ ಅಂತಲೇ ಇರುತ್ತೆ ನಿಮಗೆ. ಆ್ಯಕ್ಚುಲಿ ಅಲ್ಲಿಂದ ನಿಮಗೆ ಡೈರೆಕ್ಟು ಸೀ ಕಾಣಿಸುತ್ತೆ, ಐ ಮೀನ್ ಬೀಚ್ ಕಾಣಿಸುತ್ತೆ. ಸೊ ಇಲ್ಲಿ ಈ ಎಸ್ಪೆಷಲಿ ಓಷನ್ ಸಿಟಿನಲ್ಲಿ ಅದಕ್ಕೂ ಕೂಡ ಫೇಮಸ್. ಬೀಚ್ ಸೈಡ್ ಫೇಸಿಂಗ್ ಹೋಟೆಲ್ಸ್ ಅಂತಲೇ ಇರುತ್ತೆ. ತುಂಬಾ ಡಿಮ್ಯಾಂಡ್ ಆ ಹೋಟೆಲ್ಸ್ಗೆ. ನೀವು ಅಲ್ಲಿ ಬಾಲ್ಕನಿಯಿಂದನೇ ಕುತ್ಕೊಂಡು ನೋಡ್ಬೋದು. ಫುಲ್ ಎಂಟೈರ್ ಬೀಚ್ ಕಾಣಿಸುತ್ತೆ ನಿಮಗೆ. ವ್ಯೂ ತುಂಬಾ ಚೆನ್ನಾಗಿರುತ್ತೆ.
ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ 1 ಗಂಟೆ ಆಗಿದೆ. ಪಾರ್ಕಿಂಗ್ ಹುಡ್ಕೋದೆ ತುಂಬ ಟೈಮ್ ಹಿಡಿತು. ಹೋಗ ಲಾಂಗ್ ಹಾಲಿಡೇ ವೀಕೆಂಡ್ ಇರೋದ್ರಿಂದ ಎಲ್ಲ ಪಾರ್ಕಿಂಗು ಫುಲ್ ಆಗಿತ್ತು. ಹುಡುಕಿ ಕೊನೆಗೆ ಲಕ್ಕಿಲಿ ಒಂದು ಪಾರ್ಕಿಂಗ್ ಸಿಕ್ತು. ಇನ್ವೇ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಸ್ತ್ ಬಿಸಿಲಿದೆ. ಆ್ಯಂಡ್ ದಿಸ್ ಇಸ್ ದ ಬೀಚ್ ಸೈಡ್ ವ್ಯೂ. ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಈವನ್ ನೀವು ವಾಟರ್ ಕಲರ್ ನೋಡಿ ಕಂಪ್ಲೀಟ್ ಬ್ಲೂ ಅನ್ನಿಸ್ತಾ ಇದೆ ಆ ಸನ್ಲೈಟ್ಗೆ. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾವು ಇಲ್ಲೇ 2 to 3 hours ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎನಿವೆ ನಾವು ಚೇಸು ಮತ್ತು ಫುಡ್ ಎಲ್ಲ ಪಾರ್ಸಲ್ ತೊಗೊಂಬಂದಿದ್ವಲ್ವ, ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ಇದ್ದ ಬೋಟ್ ರೈಡಿಂಗ್ಗೆ ಹೋಗಿದ್ವಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ನನ್ನ ವಿಡಿಯೋ ಅಂತ ಹೇಳಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಈ ಟ್ರಿಪ್. ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ನೀವು ಆ ವಿಡಿಯೋ ನೋಡ್ಬೋದು. ಸೊ ಮತ್ತೆ ನಾನು ನಿಮಗೆ ಸಿಗೋದು ನನ್ನ ಮುಂದಿನ ವ್ಲಾಗ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. See you all.